ಹಲೋ ಫ್ರೆಂಡ್ಸ್, ನಮಸ್ತೆ. ಲಾಸ್ಟ್ ಮಿನಿ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ, ಮಾವ ತೀರ್ಕೊಂಡ್ರು, ಕಾರ್ಯ ಎಲ್ಲ ಮುಗಿಸಿ ಮತ್ತು ತಿಲಹೋಮ ಎಲ್ಲ ಮುಗಿಸಿ ನೆಕ್ಸ್ಟ್ ಡೇನೇ ಹೊರಟ್ಬಿಟ್ವಿ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಇಂಡಿಯಾಗೆ ಬಂದರೆ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಬೆಂಗಳೂರು ಅಂತೆಲ್ಲ ಆಸೆ ಇತ್ತು. ಬಟ್ ನಾನು ಈ ಸರಿ ಬಂದಿದ್ದ ಪರಿಸ್ಥಿತಿ ಸರಿ ಇರಲಿಲ್ಲ ಅಲ್ವಾ, ಹಾಗಾಗಿ 1 ತಿಂಗಳು ಕೂಡ ಇರೋಕ್ಕಾಗಲಿಲ್ಲ. ಮತ್ತೆ ಹೊರಟ್ಬಿಟ್ವಿ ನಾವು ಅಮೇರಿಕಾಗೆ. ಮಕ್ಕಳಿಗೆ ಸ್ಕೂಲು ಕಳಿಸ್ಬೇಕಾಗಿತ್ತು, ಹಸ್ಬೆಂಡ್ಗೆ ಆಫೀಸ್ ಎಲ್ಲ ಇತ್ತು. ಹಾಗಾಗಿ ಬೇಗನೆ ನಮ್ಮ ಭಾರತ ದೇಶ ಬಿಟ್ಟು ಮತ್ತೆ ಅಮೇರಿಕಾ ಕಡೆಗೆ ನಮ್ಮ ಪಯಣ ಶುರು ಆಗೇ ಹೋಯಿತು. ಈ ಜರ್ನಿ ಅಷ್ಟು ಸುಲಭವಾಗಿರಲಿಲ್ಲ. ಕಂಪ್ಲೀಟ್ ಈ ಸ್ಟೋರಿನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. 4ರಿಂದ 5 ಫ್ಲೈಟ್ ಚೇಂಜ್ ಮಾಡಿಕೊಂಡು ನಾವು ಹೋಗಿದ್ದಂಥದ್ದು. ಫಸ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಡೆಲ್ಲಿ ಕಡೆಗೆ ಹೊರಟ್ವಿ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಫ್ಲೈಟ್ ಹತ್ತಿದ್ದಾಯಿತು. ಹಾಫ್ ಆನ್ ಅವರ್ ಟೈಮ್ ಇತ್ತು ಅಷ್ಟೇ ನೆಕ್ಸ್ಟ್ ಫ್ಲೈಟ್ಗೆ. ಮತ್ತೆ ಡೆಲ್ಲಿನಲ್ಲಿ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಸೆಕ್ಯೂರಿಟಿ ಚೆಕ್ ಮುಗಿಸಿ ಚೆಕ್-ಇನ್ ಎಲ್ಲ ಮಾಡಿ ಫ್ಲೈಟ್ ಹತ್ತಿ ಕೂತ್ಕೊಂಡ್ವಿ. ಅಲ್ಲಿಂದ ರೋಮ್ಗೆ ಬಂದ್ವಿ. ಮತ್ತೆ ರೋಮಲ್ಲಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಕನೆಕ್ಟಿವ್ ಫ್ಲೈಟ್ಗೆ ಓಡೋಡಿ ಹೋದರೆ ಫ್ಲೈಟೇ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಏನಾಯಿತು ಅಂತ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಶೇರ್ ಮಾಡಿ.